ಡಾಕ್ಟರ್ ಅಭಿಜಿತ್, ಡಿಪಾರ್ಟ್ಮೆಂಟ್ ಆಫ್ ಶಾಲಾಕ್ಯ ತಂತ್ರ. ಇಂದು ನಾವು ಕಿವುಡುತನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡುತ್ತೇನೆ. ಮಾನವನಲ್ಲಿ ಅತ್ಯಂತ ಮಹತ್ವ ಇಂದ್ರಿಯಗಳಲ್ಲಿ ಕಿವಿ ಒಂದಾಗಿದೆ. ನಮ್ಮ ದೇಹದಲ್ಲಿರುವ 5 ಇಂದ್ರಿಯಗಳಲ್ಲಿ ಶ್ರವಣ ಶಕ್ತಿ ಅತ್ಯಂತ ಸೂಕ್ಷ್ಮ ಮತ್ತು ಅಗತ್ಯವಾದದ್ದು. ನಮ್ಮ ಸುತ್ತಮುತ್ತಲಿನ ಧ್ವನಿಗಳನ್ನು ತಿಳಿದುಕೊಳ್ಳಲು, ಮಾತನಾಡುವವರನ್ನು ಆಲಿಸಲು, ಅಪಾಯಗಳನ್ನು ಗುರುತಿಸಲು, ಸಂಗೀತವನ್ನು ಆಸ್ವಾದಿಸಲು ಕಿವಿ ಬಹುಮುಖ್ಯ. ಏಕೆಂದರೆ ಶ್ರವಣ ಶಕ್ತಿ ನಾವು ಬದುಕುವ ರೀತಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಆದರೂ ಅನೇಕ ಜನ ಶ್ರವಣ ಶಕ್ತಿ ಕುಂಠಿತ ಅಥವಾ ಕಿವುಡುತನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕಿವುಡು ಎನ್ನುವುದು ಕೆಲವರಿಗೆ ಹುಟ್ಟಿನಿಂದಲೇ ಇರುವ ದೋಷವಾಗಿರುತ್ತದೆ. ಅಂತೆ ವಯಸ್ಸಾದಂತೆ ಅಥವಾ ಯಾವುದೇ ಅಪಘಾತಗಳಲ್ಲಿ ನರಗಳು ಹಾನಿಗೆ ಒಳಗಾಗುತ್ತವೆ. ಆ ಸಮಯದಲ್ಲೂ ಕೂಡ ಕಿವಿಯ ನರಗಳು ಮಿದುಳಿಗೆ ಸಂದೇಶವನ್ನು ರವಾನಿಸುವಲ್ಲಿ ವಿಫಲವಾಗುವುದು. ಆಗ ವ್ಯಕ್ತಿಗೆ ಶಬ್ದವನ್ನು ಗುರುತಿಸುವುದು ಕಷ್ಟವಾಗುವುದು. ಆಗ ಕಿವುಡುತನ ಎನ್ನುವುದು ಕಾಡುವುದು. ವಯಸ್ಸಾದಂತೆ ಒಳಗಿನ ಕಿವಿಯ ನರಗಳು ಮತ್ತು ಸಂವೇದನಾ ಕೋಶಗಳು ಕ್ರಮೇಣ ಸಾಗುತ್ತವೆ. ಈ ಸ್ಥಿತಿಯನ್ನು ಕೆಲವೊಮ್ಮೆ ಚಿಕಿತ್ಸೆ ಮೂಲಕವೂ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಕೆಲವು ಶ್ರವಣ ಸಾಧನೆಗಳಿಂದ ಕಿವುಡುತನಕ್ಕೆ ಉಪಶಮನ ಪಡೆಯಬಹುದು. ಕಿವುಡುತನದ ಕಾರಣಗಳು: ಕೇವಲ ವಯಸ್ಸಾದವರಿಗೆ ಮಾತ್ರ ಕಿವುಡುತನ ಆಗುತ್ತೆ ಎಂಬ ತಪ್ಪು ಕಲ್ಪನೆ ಇದೆ. ಇದು ಯಾವ ವಯಸ್ಸಿನವರೆಗೂ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಂಡುಬರುವ ಕಾರಣಗಳು: ಹೆಚ್ಚಿನ ಶಬ್ದದ ಪರಿಸರಗಳಲ್ಲಿರುವುದು, ಕಾರ್ಖಾನೆಗಳು, ಲೌಡ್ ಸ್ಪೀಕರ್, ವಾಹನಗಳ ಹಾರ್ನ್ ಇವು ಕಿವಿಯ ಒಳಗಿನ ನರವನ್ನು ನೇರವಾಗಿ ಹಾನಿಗೊಳಿಸುತ್ತದೆ. ಇಯರ್ಫೋನ್, ಹೆಡ್ಫೋನ್ ಕಿವಿಗೆ ನೇರವಾಗಿ ಜಾಸ್ತಿ ವಾಲ್ಯೂಮ್ ಕೊಡುವುದರಿಂದ ವಿಶೇಷವಾಗಿ ಯುವಜನರಿಗೆ ಶ್ರವಣ ಶಕ್ತಿ ನಿಧಾನವಾಗಿ ಕಡಿಮೆಯಾಗಬಹುದು. ಮಿಡಲ್ ಇಯರ್ ಇನ್ಫೆಕ್ಷನ್ಸ್, ಮಧ್ಯಕರ್ಣ ಸೋಂಕು, ಓಟೈಟಿಸ್ ಮೀಡಿಯಾ ಹಾಗೂ ವೃದ್ಧಾಪ್ಯದ ತೊಂದರೆಗಳಿಂದ ಕಿವಿಯ ನರ ಸುಲಭವಾಗಿ ದುರ್ಬಲವಾಗುತ್ತದೆ. ಅದು ಬಿಟ್ಟು ಅಪಘಾತ ಹಾಗೂ ಜನ್ಮ ಕಾರಣಗಳು: ಕೆಲವು ಮಕ್ಕಳಲ್ಲಿ ಹುಟ್ಟಿನಿಂದಲೇ ಶ್ರವಣ ದೋಷವಿರುವುದು. ಲಕ್ಷಣಗಳನ್ನು ಗುರುತಿಸುವುದು ಹೇಗೆ? ಕಿವಿಯ ಸಮಸ್ಯೆ ಬಂದಾಗ ಮೊದಲು ದೇಹವು ಮೊದಲು ಸೂಚನೆ ಕೊಡುತ್ತದೆ. ಅದರಲ್ಲಿ ಟಿವಿ, ಮೊಬೈಲ್ ವಾಲ್ಯೂಮ್ ಹೆಚ್ಚಿಸಿಕೊಳ್ಳುವುದು, ಯಾರಾದರೂ ಮಾತಾಡಿದರೆ ಮತ್ತೊಮ್ಮೆ ಹೇಳಿ ಎಂದು ಕೇಳುವುದು, ಜಂಜಾಟ ಇರುವಲ್ಲಿ ಮಾತು ಅರ್ಥವಾಗದಿರುವುದು, ಗುಂಗೆ ಶಬ್ದ ಅಂದರೆ ಟಿನಿಟಸ್, ಮಕ್ಕಳಲ್ಲಿ ಭಾಷಾ ಅಭಿವೃದ್ಧಿ ನಿಧಾನಗತಿಯಲ್ಲಿ, ಶಾಲೆಯಲ್ಲಿ ಗಮನ ಕೊಡದಂತೆ ಕಾಣಿಸುವುದು. ಈ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆ ಗಂಭೀರವಾಗಬಹುದು. ಇದನ್ನು ತಕ್ಷಣ ENT ತಜ್ಞರನ್ನು ಸಂಪರ್ಕಿಸಿ ಪರಿಶೀಲನೆ ಮತ್ತು ಚಿಕಿತ್ಸೆಗಳನ್ನು ಮಾಡಿಸಬೇಕು. ಹಿಯರಿಂಗ್ ಏಡ್ ಎಂದರೆ ಕಿವಿಯಲ್ಲಿ ಧರಿಸಿ ಹೊರಗಿನ ಧ್ವನಿಯನ್ನು ಹೆಚ್ಚಿಸಿ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಲು ಸಹಾಯ ಮಾಡುವ ವೈಜ್ಞಾನಿಕ ಸಾಧನೆ. ಶ್ರವಣ ಶಕ್ತಿ ಕುಂಠಿತವಾಗಿರುವವರಿಗೆ, ವಿಶೇಷವಾಗಿ ವಯೋವೃದ್ಧರಿಗೆ, ಮಕ್ಕಳಿಗೆ, ಶ್ರವಣ ದೋಷ ಇರುವವರಿಗೆ ಇವು ಬಳಸಬಹುದು. ಒಟ್ಟಾರೆ ಶ್ರವಣ ಸಾಧನ ಧ್ವನಿಯನ್ನು ಸ್ಪಷ್ಟಗೊಳಿಸುತ್ತದೆ, ಸಂವಹನ ಸುಲಭವಾಗುತ್ತದೆ, ಸಾಮಾಜಿಕ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ, ಜೀವನದ ಮಟ್ಟ ಸುಧಾರಿಸುತ್ತದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಇಯರ್ಫೋನ್ ಅನ್ನು ಹೆಚ್ಚು ಸಮಯ ಹಾಗೂ ಹೆಚ್ಚು ವಾಲ್ಯೂಮ್ನಲ್ಲಿ ಉಪಯೋಗಿಸಬಾರದು. ತುಂಬಾ ಶಬ್ದ ಇರುವ ಸ್ಥಳಗಳಲ್ಲಿ ಇಯರ್ ಪ್ಲಗ್ಸ್ ಬಳಸುವುದು ಒಳ್ಳೆಯದು. ಕಿವಿಯಲ್ಲಿ ಡಿಸ್ಚಾರ್ಜ್ ಅಂದರೆ ಕಿವಿ ಸೋರುವುದು, ನೋವು, ಜ್ವರ ಕಂಡರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು. ಮಕ್ಕಳಲ್ಲಿ ಇಯರ್ ಇನ್ಫೆಕ್ಷನ್ ಅದು ಸಾಧಾರಣ ಎಂದು ನಿರ್ಲಕ್ಷ್ಯ ಮಾಡಬಾರದು. ತಕ್ಷಣ ವೈದ್ಯರ ಬಳಿ ಹೋಗಿ ಇದಕ್ಕೆ ಚಿಕಿತ್ಸೆ ಮಾಡಿಸಬೇಕು. ಮನೆಯಲ್ಲಿ ಹಿರಿಯರಿಗೆ ಹಿಯರಿಂಗ್ ಟೆಸ್ಟ್ ಅನ್ನು ವರ್ಷಕ್ಕೊಮ್ಮೆಯಾದರೂ ಮಾಡಿಸಬೇಕು. ಕೇಳಲು ಸಮಸ್ಯೆ ಬಂದವರು ಕುಟುಂಬದಲ್ಲಿ ಮಾತನಾಡಲು ಹಿಂಜರಿಯುತ್ತಾರೆ, ಜನರೊಂದಿಗೆ ಸೇರಲು ದೂರವಾಗುತ್ತಾರೆ. ಕೆಲವೊಬ್ಬರು ಮೌನವಾಗಿ ಮನನೊಂದು ಬಾಳುತ್ತಾರೆ. ಹೀಗಾಗಿ ಕಿವಿಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ಕಿವಿಯ ಆರೋಗ್ಯ ಕಾಪಾಡಲು ಕೆಲವು ಸಲಹೆಗಳನ್ನು ಅನುಸರಿಸಬಹುದು. ಜೋರಾಗಿ ಶಬ್ದ ಕೇಳುವುದನ್ನು ತಪ್ಪಿಸಬೇಕು. ಇದು
ಲೌಡ್ ಸ್ಪೀಕರ್ ಶಬ್ದಗಳು, ಹಾರ್ನ್ ಶಬ್ದಗಳು ಹಾಗೂ ಇತರ ಶಬ್ದಗಳನ್ನು ಜೋರಾಗಿ ಶಬ್ದ ಕೇಳಿಸುವುದನ್ನು ತಪ್ಪಿಸಬಹುದು. ಸಾಮಾನ್ಯವಾಗಿ 85 ಡೆಸಿಬಲ್ಗಿಂತ ಹೆಚ್ಚು ಶಬ್ದದಿಂದ ದೂರ ಉಳಿಯುವುದು ಉತ್ತಮ. ಹಾಗೂ ಕೆಲವು ಮಾರ್ಗಗಳನ್ನು ಅಳವಡಿಸಬಹುದು. ಅನೆಂದರೆ ಶಬ್ದ ಸಾಧನಗಳಲ್ಲಿ 60% ಹೆಚ್ಚು ಶಬ್ದ ಹಾಗೂ 60 ನಿಮಿಷಕ್ಕಿಂತ ಹೆಚ್ಚು ಉಪಯೋಗಿಸಬಾರದು. ಶಬ್ದ ಮಿತಿಯನ್ನು ಅಳವಡಿಸಿಕೊಳ್ಳಬೇಕು. ಇವುಗಳನ್ನು ಕೆಲವು ಕಿವಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಕಿವಿಯೊಳಗೆ ಮುರಿದ ಕಡ್ಡಿ, ಕಾಟನ್ ಬಡ್ ಇತ್ಯಾದಿಗಳನ್ನು ಬಳಸಬಾರದು. ಇವು ಕಿವಿ ತಮಟೆಯನ್ನು ಹಾನಿ ಮಾಡಬಹುದು. ವೈದ್ಯರಿಂದ ಕಿವಿ ಸ್ವಚ್ಛಗೊಳಿಸಬೇಕು. ನೀರು ಅಥವಾ ಮಲಿನ ಪದಾರ್ಥಗಳು ಕಿವಿಯೊಳಗೆ ಹೋಗದಂತೆ ನೋಡಿಕೊಳ್ಳಬೇಕು. ನೀರು ಹೋದರೆ ವೈದ್ಯರ ಬಳಿ ಹೋಗಿ ಇದಕ್ಕೆ ಚಿಕಿತ್ಸೆ ಪಡೆಯಬೇಕು. ಸೋಂಕು ಹಾಗೂ ಗಾಯಗಳಿಂದ ರಕ್ಷಿಸಿಕೊಳ್ಳಬೇಕು. ಕಿವಿ ನೋವು ಅಥವಾ ಕಿವಿ ಸೋರುವುದು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಹಾಗೂ ವರ್ಷಕ್ಕೊಮ್ಮೆ ಅಥವಾ ಸಮಸ್ಯೆ ಇದ್ದಾಗ ತಕ್ಷಣ ವೈದ್ಯರ ಬಳಿ ಕಿವಿಯನ್ನು ತಪಾಸಣೆ ಮಾಡಿಸಿಕೊಳ್ಳಬೇಕು. ಶ್ರವಣ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ ಎಂದು ತಕ್ಷಣ ಚಿಕಿತ್ಸೆ ಪಡೆಯಬೇಕು. ಹಾಗೂ ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕು. ಆಯುರ್ವೇದದಲ್ಲಿ ಕಿವಿ ಚಿಕಿತ್ಸೆಗಳು ಕರ್ಣಪೂರ್ಣ, ಕರ್ಣಾಭ್ಯಂಗ, ಕರ್ಣಧೂಪನ, ನಸ್ಯ ಮುಂತಾದ ಚಿಕಿತ್ಸೆಗಳು ಕರ್ಣರೋಗಗಳನ್ನು ತಡೆಗಟ್ಟುವ ಮಾರ್ಗಗಳು. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಕಿವಿಯ ಆರೋಗ್ಯವನ್ನು ದೀರ್ಘಕಾಲ ಕಾಪಾಡಿಕೊಳ್ಳಬಹುದು ಮತ್ತು ಇಂದ್ರಿಯ ರಕ್ಷಣೆ ಮಾಡಬಹುದು. ಧನ್ಯವಾದಗಳು.